ಇವತ್ತು ಯಾಕೋ ಒಂಥರ ಇಲ್ಲಲ್ಲ. ಏನಾಯ್ತು ಇವಳಿಗೆ? ನೋಡಿದ್ರು ನೋಡ್ದಂಗೆ ಹೋದ್ಲಲ್ಲ, ಯಾಕೆ? ಏನೇನೋ ಯೋಚನೆ ಮಾಡಿ ಮನಸ್ಸಾಗಿ ಕೆಡಿಸ್ಕೋಬೇಕು. ಸರಿ, ಅವಳ ಫ್ರೆಂಡ್ಸನ್ನೇ ವಿಚಾರಿಸೋಣ. ಏನು ಏನಿದು? ಓದ್ ನೋಡಿ. ನಾನು ಬ್ಲೇಡ್ ಇಂದ ಕೈ ಕುಯ್ಕೊಂಡು ರಕ್ತದಿಂದ ಬರ್ತಿರೋದು. ಪ್ಲೀಸ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಛೇ, ನನಗೂ ಬೈದ್ ಸಾಕಾಗೋಯ್ತು. ನಿನ್ಗೆ ಹೇಗೆ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಲ್ಲ. ನೋಡು, ನನ್ನ ಲೆವೆಲ್ ಆಫ್ ಥಿಂಕಿಂಗೇ ಬೇರೆ, ನಿನ್ ಲೆವೆಲ್ ಆಫ್ ಥಿಂಕಿಂಗೇ ಬೇರೆ. ನನ್ನ ವೇವ್ ಲೆಂತ್ಗೆ ನೀನ್ ಸೂಟೇ ಆಗಲ್ಲ. ಯಾಕಂದ್ರೆ ನಾನ್ ಮೆಚೂರ್ಡ್, ನೀನ್ ಅನ್ಮೆಚೂರ್ಡ್. ನಾನು ಮೆಚೂರ್ಡ್. ಪ್ಲೀಸ್ ನಾನು ಅರ್ಥ ಮಾಡ್ಕೊ. ಇದೇ ಲಾಸ್ಟ್ ವಾರ್ನಿಂಗ್. ಅಯ್ಯೋ ಛೇ, ಇದು ಟುಸ್ಸಾ? ನನ್ನ ಐಡಿಯಾಗಳಲ್ಲಿ ಯಾವ್ದು ವರ್ಕೌಟ್ ಆಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಕ್ಲಿಕ್ ಆಗೋ ಐಡಿಯಾ ತಗೊಂಡು ನಾನೊಬ್ಬನ್ ಬಲೆಗೆ ಹಾಕೊಳ್ಳೋಣ ಅಂದ್ರೆ ಎಲ್ಲ ಟುಸ್ ಆಗ್ತಿದ್ಯಲ್ಲೇ. ಲೇ, ಈ ಬಲ್ಪ್ ಎಷ್ಟು ವೋಲ್ಟೇಜ್ ಕೊಟ್ರು ಉರಿಯಲ್ಲ. ನೀನ್ ಇವನ್ನ ಬಿಟ್ಟಾಕಿ ಹೊಸ ಬಲ್ಪ್ ನೋಡ್ಕೊಳ್ಳೋದೆ ವಾಸಿ. ಅಳ್ಬೇಡ, ಸುಮ್ನಿರೆ. ನೋಡು, ಕೊನೆದಾಗೊಂದು ಐಡಿಯಾ ಕೊಡ್ತೀನಿ, ಅದೇ ಕ್ಲೈಮ್ಯಾಕ್ಸ್ ಅಂತ ಯಾಕೆ ಅನ್ಕೋತೀರಿ ಸರ್? ಅದರಿಂದ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ನಿಜ ಹೇಳ್ಬೇಕು ಅಂದ್ರೆ ಸ್ವಪ್ನಾಗೂ ಹೆಂಗಿಂತ ತುಂಬಾ ನೋವಾಗಿದೆ. ನೀವೇನ್ ಹೇಳ್ತಿದ್ದೀರಾ? ಆಕ್ಚುಲಿ ಅವಳ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ದೆ ಅನ್ನೆಸೆಸರಿಯಾಗಿ ತಲೆ ಕೆಡ್ಸ್ಕೊತಿದ್ದೀರಾ ಅಲ್ವಾ? ಅಂದ್ರೆ ಸಾರ್, ಬೆಳಗ್ಗೆ ಬಸ್ ನಲ್ಲಿ ಸ್ವಪ್ನ ಪಕ್ಕದಲ್ಲಿ ಯಾರು ಕೂತಿದ್ರು ಅಂತ ನೀವೇನಾದ್ರೂ ನೋಡಿದ್ರಾ? ಇಲ್ಲ. ಅವ್ರ ಅಣ್ಣ ಕೂತಿದ್ನಂತೆ. ಅಬ್ಬಾ, ನನ್ಗೆ ಈಗ ಸಮಾಧಾನ ಆಯ್ತು. ಇನ್ನೂ ಸಮಾಧಾನ ಆಯ್ತೀರಾ? ಸ್ವಪ್ನ ಬರ್ದಿರೋ ಈ ಲೆಟ್ರ್ ಓದಿದ್ರೆ ಡಿಯರ್ ಮದನ್, ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತು ನನ್ನಿಂದ ನಿಮಗೆ ತುಂಬ ಬೇಸರ ಆಗಿದೆ ಅಂತ ನನಗೆ ಗೊತ್ತು. ನೀವು ಬಸ್ ಸ್ಟಾಪ್ನಲ್ಲಿ ನನಗೆ ಸ್ಮೈಲ್ ಮಾಡಿದ್ದನ್ನು ನಾನು ನೋಡಿದೆ, ಆದರೆ ನಾನು ಸ್ಮೈಲ್ ಮಾಡಲಿಲ್ಲ. ಕಾರಣ ನಮ್ಮಣ್ಣ ನನ್ನ ಪಕ್ಕದಲ್ಲಿ ಕೂತಿದ್ರು. ಈ ವಿಷಯ ನಿಮಗೆ ಹೇಗೆ ತಿಳಿಸೋದು ಅಂತ ಯೋಚಿಸ್ತಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ರು. ಅವ್ರಿಗೆ ಈ ವಿಷಯನ ಹೇಳಿ ನಿಮಗೆ ಈ ಲೆಟ್ರ್ ಬರೆದು ಕಳಿಸ್ದೆ. ನಿಜವಾದ ವಿಷಯ ತಿಳಿದ ಮೇಲೆ ನನ್ನ ಮೇಲಿರೋ ಕೋಪ ಬೇಸರ ಕಡಿಮೆ ಆಗುತ್ತೆ ಅಂತ ಭಾವಿಸ್ತೀನಿ. ಮದನ್, ಇನ್ನೊಂದು ವಿಷಯ, ಇನ್ನು ಯಾವತ್ತಾದರೂ ನಾನು ನಿಮ್ಮನ್ನು ನೋಡಿದ ಹಾಗೆ ನಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ನಾನು ಮಾತಾಡ್ಸೋ ಪ್ರಯತ್ನ ಪಡಬೇಡಿ. ನಾನು ನಿಮ್ಮ ಮಾತನ್ನ ತಪ್ಪಾಗಿ ತಿಳ್ಕೊಳ್ದೆ ನೀವು ನನ್ನ ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತೀನಿ. ನಿಮ್ಮ ಪ್ರೀತಿಯ ಸ್ವಪ್ನ. ಏಯ್, ಬೇಡ ಕಣೆ, ಪಾಪ ಅವನಷ್ಟು ಪ್ರೀತಿಯಿಂದ ಬರ್ದಿದ್ದಾನೆ. ಯಾಕೊಂದ್ ಭಾವನೆಗಳನ್ನ ಸುಟ್ಟಾಕಿ ಪ್ರೇಮ ಪಾಪ ಕಟ್ಕೋತ್ಯಾ? ಏಯ್, ಏನು ಪಕ್ಷ ಚೇಂಜ್ ಮಾಡ್ತಾ ಇರೋ ತರ ಇದೆ? ಪಕ್ಷ ಗಿಕ್ಷ ಏನು ಇಲ್ಲ. ಪಾಪ ಅವನನ್ನ ಎಷ್ಟು ದಿನ ಹೀಗೆ ಆಟ ಆಡ್ಸುದು ಅಂತ. ಅವ್ನ್ ಬಕ್ರ ಆಗಿರೋವರ್ಗು. ಅಯ್ಯ, ಏಯ್, ಸಮಾಧಾನ, ಆತರ ಎಲ್ಲ ಅನ್ಕೋಬೇಡ. ಏನು ಆತರ ಎಲ್ಲ ಅನ್ಕೋಬೇಡ. ಅವನ ಆತರ ಅಂತಾನೆ ಪ್ರೂವ್ ಮಾಡ್ತೀನಿ, ನೋಡ್ತೀಯಾ? ಹಲೋ ಹಲೋ, ನಾನು ಸ್ವಪ್ನ. ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಾ? ಮನೆಯಿಂದ. ಮನೇಲಿ ಯಾರು ಇಲ್ವಾ? ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಆಮೇಲೆ ಹಾ, ಇವತ್ ಯಾವ್ದ್ರ ಬಗ್ಗೆ ಮಾತಾಡೋಣ? ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ಬೇಕಂತಿದ್ದೀರೋ ಅದ್ರ ಬಗ್ಗೆ. ಟಾಪಿಕ್ ನಿಮ್ಮ ಆಯ್ಕೆ. ಕಲರ್ಸ್ ಬಗ್ಗೆ ಮಾತಾಡೋಣ. ಓ, ಕಲರ್ಫುಲ್ ಟಾಪಿಕ್, ವೆರಿ ಇಂಟ್ರೆಸ್ಟಿಂಗ್. ಮಾತಾಡೋಣ. ನಿಮ್ಗೆ ಯಾವ ಕಲರ್ ಇಷ್ಟ? ವೈಟ್. ಓ, ಸಿಂಬಲ್ ಆಫ್ ಪೀಸ್ ಅಂಡ್ ಪ್ಯೂರಿಟಿ. ಗುಡ್ ಟೇಸ್ಟ್. ಥ್ಯಾಂಕ್ ಯು. ನಿಮ್ಗೆ? ನಾನು ಹೇಳಿದ್ರೆ ಹೆದರ್ಕೊಳ್ಳಲ್ಲ ತಾನೆ? ಇಲ್ಲ, ಹೇಳಿ. ಪಿಂಕ್, ಗ್ರೀನ್, ಯೆಲ್ಲೋ ಕಲರ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಓ, ಫಾಸ್ಟ್ ಕಲರ್ಸ್. ನೀವಿ ಕಲರ್ಸ್ ಡ್ರೆಸ್ ನ ಹಾಕೊಳ್ಳಲ್ವಾ? ಆ ಕಲರ್ ಡ್ರೆಸ್ಸಾ? ಹಾ, ಹಾಕ್ತೀನಿ. ಯಾರು ಇಲ್ಲ, ನಾನು ನಿಮ್ಮವನೇ. ನಮ್ಮಣ್ಣವ್ರು ಬಂದ್ರು, ಫೋನ್ ಇಡ್ತೀನಿ. ಬಾಯ್, ಗುಡ್ ನೈಟ್. ಓಯ್, ನಾಳೆ ನೋಡು
ಆ ಬೀದಿ ನಾಟಕದ ರಾಜನ ಯಾವ ತರ ಮಳೆ ಬರುತ್ತೆ ಅಂತ ನಾನ್ ಜನಗಳ ಮಧ್ಯೆ ಹೋಗಿ ನಿಂತ್ಕೊಂಡು ಸ್ವಪ್ನ ಕಾಣದೆ ಹೋದ್ರೆ ಬೇಡ ಬೇಡ, ಇಲ್ಲೇ ನಿಂತ್ಕೊಳ್ಳೋದು ಒಳ್ಳೇದು. ನೀನ್ ಹೇಳಿದ್ ಸರಿ ಕಣೆ, ಲವ್ ಅಲ್ಲಿ ಒಂದ್ಸಲ ಬಿದ್ಮೇಲೆ ಎಲ್ರು ಮುಟ್ಟಾಡ್ರೆ. ಕುರಿಗಳು ಸಾರ್ ಕುರಿಗಳು, ಕೋತಿಗಳು ಸಾರ್ ಕೋತಿಗಳು ಲೆವೆಲ್ಗೆ ಒಂದು ಕಾಮಿಡಿ ಸೀನ್ ಅಂತ ಆಯ್ತು. ಈಗ ತವರಿಗೆ ಬಾ ತಂಗಿ, ತಾಯಿ ಇಲ್ಲದ ತಪ್ಪಲಿ ಲೆವೆಲ್ಗೆ ಲೇಡೀಸ್ಗೆ ಇಷ್ಟ ಆಗೋ ಹಾಗೆ ಒಂದು ಸೆಂಟಿಮೆಂಟ್ ಸೀನ್ ಮಾಡೋಣ. ಓಕೆ ಓಕೆ. ಹಲೋ ಹಲೋ ಸ್ವಪ್ನ, ಥ್ಯಾಂಕ್ ಯು ವೆರಿ ಮಚ್. ಯಾಕೆ? ನನಗೆ ಇಷ್ಟವಾಗಿರೋ ಡ್ರೆಸ್ ಹಾಕಿ ನನ್ನ ಮನಸ್ಸನ್ನು ಸಂತೋಷ ಪಡಿಸಿದ್ದಕ್ಕೆ. ನಿಮ್ ಜೊತೆ ಮಾತಾಡಿದ್ರೆ ಸ್ವಲ್ಪನಾದ್ರೂ ರಿಲೀಫ್ ಸಿಕ್ಕುತ್ತೆ. ಆದ್ರೂ ನಂಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ಯಾಕೆ, ಏನಾಯ್ತು? ನಮ್ಮಿಬ್ರು ಪ್ರೇಮ ಯಶಸ್ವಿ ಆದ್ರೆ ತಣ್ಣೀರಲ್ಲಿ ಮಿಂದು ಉರುಳ್ ಸೇವೆ ಮಾಡ್ತೀನಿ ಅಂತ ಆ ದೇವರಿಗೆ ಹರಿಸ್ಕೊಂಡಿದ್ದೆ. ನಾಳೆ ಶುಕ್ರವಾರ, ಒಳ್ಳೆ ದಿನ. ಬೆಳಿಗ್ಗೆ 5 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಆದ್ರೆ ನಂಗೆ ಯಾಕೋ ತುಂಬಾ ಚಳಿ ಜ್ವರ ಬಂದ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ನೀರಿಗೆ ನಾನು ಇಳಿಲೇಬಾರ್ದು ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡೋದು ಅಂತಾನೆ ನನಗ್ ಗೊತ್ತಾಗ್ತಾನೆ ಇಲ್ಲ. ಅಯ್ಯೋ, ಅದಕ್ಕೆ ಯೋಚನೆ ಮಾಡ್ತೀರಾ? ನಮ್ಮಿಬ್ಬರು ಪ್ರೇಮ ಪಲ್ಸೋಗ್ತಾನೆ ನೀವು ಹರಿಸ್ಕೊಂಡಿರೋದು. ಆ ಒಳ್ಳು ಸೇವೆನ ನೀವು ಮಾಡಿದ್ರೇನು ನಾನ್ ಮಾಡಿದ್ರೇನು ಎರಡೂ ಒಂದೇ. ನಿಮ್ ಪರವಾಗಿ ನಾನೇ ಮಾಡ್ತೀನಿ. ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ನಮ್ ಜೀವನದಲ್ಲಿ ಎಲ್ಲನೂ ಅರ್ಧ ಅರ್ಧ ಹಂಚ್ಕೋಬೇಕಲ್ವಾ? ಅಂದಾಗೆ ಯಾವ ದೇವಸ್ಥಾನ ಅಂದ್ರಿ? ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಮಾತೆ ದೇವಸ್ಥಾನ. ಈಗ ಅವನು ದೇವರ ಹತ್ರ ಏನ್ ಬೇಡ್ಕೋತಾನೆ ಅಂತ ನಾನು ಹೇಳ? ಅಮ್ಮ ದುರ್ಗಾ ಪರಮೇಶ್ವರಿ, ನನ್ನ ಸ್ವಪ್ನಾಗೆ ಹುಷಾರಿಲ್ಲ. ಅದಕ್ಕೆ ಅವಳಿಗೋಸ್ಕರ ಅವಳು ಹರಕೆ ಮಾಡ್ಕೊಂಡಿದ್ದ ಈ ಉರುಳು ಸೇವೆನ ನಾನ್ ಮಾಡಿದ್ದೀನಿ. ನಾನು ಮಾಡಿದ ಈ ಉರುಳು ಸೇವೆನ ಅವಳೇ ಮಾಡಿದಾಳೆಂತ ಒಪ್ಕೊಂಡು ನಮ್ಮ ಪ್ರೇಮ ಯಶಸ್ವಿ ಆಗ್ಲಿ ಅಂತ ಹರಸು ತಾಯಿ. ಸ್ವಪ್ನ ಹುಷಾರಿಲ್ಲ ಅಂತ ಸ್ವಪ್ನ ಇಲ್ಲಿಗೆ ಯಾಕೆ ಬಂದ್ಲು? ಉರುಳು ಸೇವೆ ಮಾಡ್ತೀನೋ ಇಲ್ಲ ಅಂತ ಚೆಕ್ ಮಾಡಕ್ ಬಂದ್ಲ? ಆಗಿರೋಕ್ ಸಾಧ್ಯ ಇಲ್ಲ. ದೇವಸ್ಥಾನಕ್ಕೆ ಬಂದು ಹೋಗುವಷ್ಟು, ಉರುಳು ಸೇವೆ ಮಾಡೋಕ್ ಆಗದೆ ಇರೋಷ್ಟು ಹುಷಾರಾಗಿರ್ಬೇಕು. ನಾನು ನೋಡಿಲ್ಲ, ಇಲ್ಲ ಅಂತ ಕಾಣುತ್ತೆ. ನೋಡಿದ್ರೆ ಮಾತಾಡ್ಸ್ತಿದ್ಲು. ನೋಡು ಮಾತಾಡಲಿಲ್ಲ ಅಂದ್ರೆ ಅವ್ರ ಮನೆಯವ್ರು ಯಾರೋ ಬಂದಿರ್ಬೇಕು. ಇಲ್ಲ, ಬಂದಿರೋ ಕಾಣ್ತಿಲ್ಲ. ಇದೇ ಒಳ್ಳೆ ಸಮಯ, ಹೋಗಿ ನಾನೇ ಮಾತಾಡ್ಸ್ತೀನಿ. ಓ, ಗುಡ್ ಮಾರ್ನಿಂಗ್ ಮದನ್. ಗುಡ್ ಮಾರ್ನಿಂಗ್ ಸರ್. ಏನ್ ಮದನ್, ಉರುಳು ಸೇವೆ ಮಾಡ್ದ ಹಾಗೆ ಕಾಣಿಸ್ತಾ ಇದೆ. ಏನ್ ನಿಮ್ ತಾಯಿಯವರು ಬೇಗ ಗುಣ ಆಗ್ಲಿ ಅಂತ ಹರಿಸ್ಕೊಂಡಿದ್ದೀರಾ? ಹೌದು ಹೌದು ಸರ್. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಥ್ಯಾಂಕ್ ಯು ಸರ್. ಅಪ್ಪ, ಬಂದ ನೋಡ್ರೆ. ರೀ ಏನ್ರಿ ಮಾಡ್ತಾ ಇದ್ದೀರಾ? ನೋಡಿದ್ರೆ ಗೊತ್ತಾಗಿಲ್ವಾ?
ನೋಡಿದ್ರೆ ಗೊತ್ತಾಗುತ್ತೆ, ಕೇಳಿದ್ರೆ ಗೊತ್ತಾಗಲ್ಲ. ಅದೇನ್ ಇನ್ನೊಂದ್ಸರಿ ಕೂಗ್ ಹೇಳಯ್ಯ. ಆಪಲ್ ಆಪಲ್ ಟಮೋಟೆ. ಈ ತರ ಕೂಗಿದ್ರೆ ತಾನೆ ಮನೆ ಒಳಿಕಿರೋರು ಗೊತ್ತಾಗೋದು. ಆಯ್ತು ಹಂಗೆ ಕೂಗ್ತೀನಿ. ಆಪಲ್ ಆಪಲ್ ಟಮೋಟೆ. ಹಲೋ ಫ್ರೆಂಡ್ಸ್, ಏನ್ ತಲೆ ಮೇಲೆ ಕೈ ಹೊತ್ಕೊಂಡು ಎಲ್ಲ ನಿಂತ್ಕೊಂಡ್ ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಹಾಗೆ ಸುಮ್ನೆ. ಇವತ್ ಸಂಡೇ ಎಲ್ಲೂ ಹೊರಗಡೆ ಹೋಗ್ಲಿಲ್ವಾ? ಎಲ್ಲೂ ಹೋಗ್ಲಿಲ್ಲ ಸರ್. ಎವ್ರಿ ಸಂಡೇ ಸುತ್ತಿ ಜಾಗನೆ ಸುತ್ತಿ ಸುತ್ತಿ ಬೋರ್ ಆಗೋಗಿತ್ತು. ಅದಕ್ಕೆ ಈ ಸಂಡೇ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ವಿ ಅಷ್ಟೇ ಸರ್, ಅಲ್ವೇನೆ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನನ್ ಫ್ರೆಂಡ್ ಮದ್ವೆ ಇದೆ, ಬನ್ನಿ ಹೋಗ್ ಬರೋಣ. ಮದ್ವೆ ನಾನ್ ಮಾತಾಡ್ತೀನಿ. ಮದ್ವೆ ಊಟ ಬೋರು ಸರ್. ಹೌದಾ? ಮದ್ವೆ ಮುಗಿಸ್ಕೊಂಡು ಸೂಪರ್ ಲಂಚ್ ಕೊಡಿಸ್ತೀನಿ, ಬನ್ನಿ ಬನ್ನಿ. ಓಕೆ. ಅಲ್ಲ, ಈ ಮದುವೆ ಮನೆ ಒಳಗೋಗೋರ್ಗೆ ಅಂತ ಯಾಕೆ ಪನ್ನೀರ್ ಹಾಕಿ ಕಳಿಸ್ತಾರೆ? ಸ್ನಾನ ಮಾಡ್ಬರರ್ಗೂ ಮಾಡ್ದೇ ಬರರ್ಗೂ ಭೇದ ಭಾವ ಇರ್ಬಾರ್ದು ಅಂತ ಅಲ್ವಾ ಸರ್? ನೀವಲ್ಲಿ ಟಿವಿಲ್ ಬರ್ತಾ ಇದ್ದೀರಾ? ಹೌದಾ? ಥ್ಯಾಂಕ್ ಯು ಪುಟಿ. ಇಷ್ಟು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಯಾರ ಹತ್ರ ಆದ್ರೂ ಮಾತಾಡೋಣ ಅಂದ್ರೆ ಒಬ್ರು ಸಿಗ್ತಾ ಇಲ್ವಲ್ಲ. ಸ್ವಾಮಿ ಸ್ವಾಮಿ, ಬನ್ನಿ 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 ಬನ್ನಿ. ನಿಂತ್ಕೊಳ್ಳಿ ಒಂದು ನಿಮಿಷ. ನೀವೇ ಹೇಳಿ ನ್ಯಾಯನ. ನಾನು ನಮ್ಮ ತಾತ ಬೈರೇಗೌಡರ ಮಗನಾದ ರಾಮೇಗೌಡರು ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ. ಒಂದು ಲೆಕ್ಕದ ಪ್ರಕಾರ ನಾನು ಗಂಡಿಗೆ ಸೋದರ ಮಾವ ಆಗ್ಬೇಕು. ನೋಡಿ, ನನಗೆ ಲಗ್ನ ಪತ್ರಿಕೆನ 1 ವಾರಕ್ಕಿಂತ ಮುಂಚೆ ಕೊಡ್ಬೇಕು ತಾನೆ. ಕೊಟ್ಟಿದ್ದು ನೋಡಿದ್ರೆ ನೆನ್ನೆ ಬೆಳಿಗ್ಗೆ ಹಾಳಾಗೋಗ್ಲಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಬಸ್ ಹತ್ತಿದ್ರೆ ಬಸ್ನಲ್ಲಿ ಸೀಟೇ ಇಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಹಾಳಾಗೋಗ್ಲಿ ಅಂತ ಹಾಗೂ ಈಗೂ ಅಡ್ಜಸ್ಟ್ ಮಾಡ್ಕೊಂಡು ಕಲ್ಯಾಣ ಮಂಟಪ ಸೇರಿದ್ರೆ ಯಾವಾಗ ಬಂದ್ರಿ, ಹೇಗ್ ಬಂದ್ರಿ, ಹೆಂಗ್ ಬಂದ್ರಿ ಅಂದ್ರೆ ಒಬ್ಬನು ಕೇಳೋನಿಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಶಿವನೇ ನಾರಾಯಣ ಅಂತ ಹೊಟ್ಟಿದ್ ರೂಮಲ್ಲಿ ಬಿತ್ಕೊಂಡಿದ್ರು. ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಒಬ್ಬನು ಕೇಳೋನಿಲ್ಲ. ಯಾರು ಕೇಳದಿದ್ರು ಪರವಾಗಿಲ್ಲ ಅಂತ ನಾನೇ ಹೋಗಿ ಊಟ ಮಾಡ್ಕೊಂಡು ರೂಮ್ನಲ್ಲಿ ಮಲಗೋಣ ಅಂತ ನೋಡಿದ್ರೆ ಹೊತ್ಕೊಳಕಿದ್ರೆ ಹಾಸ್ಕೊಳಕಿಲ್ಲ, ಹಾಸ್ಕೊಳಕಿದ್ರೆ ಹೊತ್ಕೊಳಕಿಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಬೆಳಿಗ್ಗೆ ಎಪ್ಸೋರು ಯಾರು ಇರಲ್ಲ ಅಂತ ಹೇಳಿ ನಾನೇ ಎದ್ದು ಬಚ್ಚಿನ ಮನೆಗೆ ಹೋಗಿ ನೋಡ್ತೀನಿ, ಬಿಸ್ನೀರಿಲ್ಲ, ತಣ್ಣೀರು. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಅದೇ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀನಿ. ಯಾವನಾದ್ರೂ ಒಬ್ಬ ಬನ್ನಿ ತಿಂಡಿಗೆ ಅಂತ ಕರೆಯೋನಿಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಅದು ಹಾಳಾಗೋಗ್ಲಿ. ಇಷ್ಟೋ ತನಕ ಕಿವುಡನ ಮುಂದೆ ಶಂಕ ಉದ್ದಂಗೆ ನಿಮ್ ಮುಂದೆ ಅರ್ಚ್ಕೋತಾ ಇದ್ದೀನಿ. ಯಾವನಾದ್ರೂ ಒಬ್ಬ ಬಂದು ಯಾಕೆ ಮಾತಾಡ್ತಾ ಇದೀಯಾ, ಏನು ಮಾತಾಡ್ತಾ ಇದೀಯಾ ಅಂತ ಕೇಳಿದ್ನ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಇದಕ್ಕೆ ನೀವೇ ನ್ಯಾಯ ಹೇಳಿ ನೋಡ. ಏ ಬೋರೇಗೌಡ, ಕೊನೆಗೂ ಬಿಡಿಸಿ ಬಿಟ್ಟಿಯಾ? ನೀನ್ ಹಿಡ್ಕೊಳ್ಳೋದೇ ಒಂದು ಕರ್ಮ ಕಡೆಯ ನನಗೆ. ನಡೀಲ ಇವ್ರು ಯಾಕೆ ಮಾಡ್ಕೊಂಡಿದ್ದಾರೆ? ನಡೀಲ. ಬಂದ್ರೆ ಹೋಗ್ ಮದ್ವೆ ಹುಡುಗಿ ನೋಡ್ಕೊಂಡ್ ಬರೋಣ. ಅಯ್ಯ ಹುಡೆ, ಇಲ್ಲೇ ಬತ್ತಳಲ್ಲ, ನೋಡ್ಬೋದು. ಏ ಸುಮ್ನೆ ಇಲ್ಲಿ ಕೂತ್ಕೊಂಡು ಏನ್ರೆ ಮಾಡೋದು? ಹುಡುಗಿ ನೋಡ್ಕೊಂಡು ಹಾಗೆ ಒಂದ್ ರೌಂಡ್ ಹಾಕೊಂಡ್ ಬರೋಣ. ಈ ಕಡೆ ಹೋಗುವ. ಅದಿರ್ಬೇಕು ಕಣೆ, ಗಂಡಿನ ರೂಮ್ ಕಣೆ. ಸರ್, ಹುಡುಗಿ ರೂಮ್ ಯಾವ ಕಡೆ? ಕೆಕ್ಕೆ ಅಂತ ನಗ್ತಾ ಇರೋದು ಕೇಳಿದ್ರು ಗೊತ್ತಾಗಲ್ವಾ? ಹೆಣ್ಣಿನ ರೂಮ್ ಅದು ಅಂತ ಹೇಳೋದ್ ಕೇಳಿದ್ರೆ ಗೊತ್ತಾಗ್ತೈತೆ. ಇಂಥದ್ದು ಕೇಳಿ ಕೇಳಿ ಅವ್ರ ತಲೆ ಚಿಟ್ಟಿಡ್ಬಿಟ್ಟೈತೆ. ಆ ಗಿಣಿ ಮುಗ್ನೋನು ಯಾವ್ದೋ ಮುದ್ಕಿನ್ ಕಟಾಯಿಸ್ತಾವ್ರೆ. ಸ್ವಪ್ನ ಕಡೆ. ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ದಿವ್ಯಾ ಅಂತ ಹಾಕಿದಾರಲ್ಲೇ. ಅವ್ಳ ನಿಜವಾದ ಹೆಸರು ಅದೇ ಇರ್ಬೇಕು. ಈಗ ಏನೇ ಮಾಡೋದು? ಎಸ್ಕೇಪ್ ಆಗ್ಬಿಡೋಣ. ಬಂದ್ರೆ ಇಲ್ಲಿ ಈಗ ಎಸ್ಕೇಪ್ ಆಗ್ಬಿಟ್ರೆ ಆಮೇಲೆ ಸಿಕ್ಕಾಕೊಳ್ಳಲ್ವಾ ನಾವು? ಮೊದ್ಲು ಮದನ್ನ ಎಸ್ಕೇಪ್ ಮಾಡೋಣ, ಹುಡುಗಿ ನೋಡಕ್ ಮುಂಚೆ. ರೆಡಿ, ಯಾಕೆ ಓಡ್ ಬರ್ತಾ ಇದ್ದೀರಾ? ಅದು ಮಧ್ಯ ಮನೇಲಿ ಓಡಾಡ್ಕೊಂಡು ಕೆಲಸ ಮಾಡ್ಬೇಕು ಅಂತಾರಲ್ಲ, ಅದಕ್ಕೆ ನಾವು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದೀವಿ.
ಒಂದ್ ನಿಮಿಷ ನಿಂತ್ಕೊಳ್ಳಿ. ನೀವೇ ನ್ಯಾಯ ಹೇಳಿ. ನಾನು ನಮ್ಮ ತಾತ ಬೈರೇಗೌಡರ ಮಗ ರಾಮೇಗೌಡರು, ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ. ನಾನು ಸಂಬಂಧದಲ್ಲಿ ಗಂಡಿಗೆ ಸೋದರ ಮಾವ ಆಗಬೇಕು. ನನಗೆ ಲಗ್ನ ಪತ್ರಿಕೆನ ಒಂದು ವಾರಕ್ಕಿಂತ ಮುಂಚೆ ಕೊಡ್ಬೇಕಾಗಿತ್ತು. ನಿನ್ನೆ ಬೆಳಿಗ್ಗೆ ತಂದು ಕೊಟ್ಟಿದ್ದಾರೆ. ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಮದುವೆಗೆ ಬರೋಣ ಅಂತ ಬಸ್ ಹತ್ತಿದ್ರೆ ಬಸ್ನಲ್ಲಿ ಕುದುವ ಸೀಟೇ ಇಲ್ಲ. ಅವ್ರಿಗೆಲ್ಲ ತಲೆ ತಿನ್ಬೇಡ, ಬಾರ್ಲಾ. ನಾನು ಫ್ರೆಂಡ್ಸ್, ಅವನ ಹುಡುಗಿ ನೋಡ್ತಿರಂಗೆ ಮರಿಯಾಗಿ ಮುಂದೆ ಕೂತ್ಕೊಳ್ಳವ. ಬನ್ನಿ. ಫ್ರೆಂಡ್ಸ್, ಇಲ್ಲೇ ನಿಮ್ ಸೀಟ್ ಇದೆಯಲ್ಲ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನಾವೆಲ್ಲ ಒಟ್ಟಿಗೆ ಇಲ್ಲೇ ಕೂತ್ಕೊಳ್ತೀವಿ ಅಲ್ವೇನೆ? ಓಕೆ, ಎಂಜಾಯ್. ವಧುನ್ ಕರ್ಕೊಂಬನ್ನಿ. ಹೇ, ವಾಟ್ ಇಸ್ ದಿಸ್ ಯಾ? ಚೀಟಿಂಗ್ ಡ್ಯಾನ್ಸ್, ವೇವಿಂಗ್ ಡ್ಯಾನ್ಸ್. ಎಲ್ಲೋದ್ರು ನಿಮ್ ಹುಡುಗಾಟ ಬಿಡಲ್ವಲ್ಲ. ಟಿವಿ ನೋಡ್ತಿದ್ದನ್ ಕಣೆ. ಅವಳು ಏನಾದ್ರೂ ಬಂದ್ ಕೂತ್ಕೊಂಡ್ರೆ ಕಾಣುತ್ತೆ ಕಣೆ. ಅಯ್ಯೋ, ನ್ಯಾಯ ಹೇಳೋರು ಒಬ್ರು ಸಿಗ್ತಾ ಇಲ್ವಲ್ಲ. ಏನು ಮಾಡೋದು? ಒಂದ್ ನಿಮಿಷ ಬಂದೆ. ಯಾಕೋ? ತಮ್ಮ, ನೀನು ವಯಸ್ಸಲ್ಲಿ ಚಿಕ್ಕವನಾದ್ರೂ ದೇಹದಲ್ಲಿ ದೊಡ್ಡವನಾಗಿದ್ಯಾ. ನೀನೇ ನನಗೆ ನ್ಯಾಯ ಹೇಳು. ನಾನು ನಮ್ಮ ತಾತ ಬೈರೇಗೌಡರ ಮಗ ರಾಮೇಗೌಡರು, ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ನೋಡಿ ನೋಡಿ ನೋಡಿ, ನಿಮಗ್ ಕರೆಕ್ಟ್ ಆಗಿ ನ್ಯಾಯ ಹೇಳ್ಬೇಕು ತಾನೆ. ನಾನ್ ಹೇಳಿದ್ರೆ ಸರಿ ಹೋಗಲ್ಲ. ನೋಡಿ, ಅಲ್ಲಿ ಕೂತಿದಾರಲ್ಲ ಗುಂಗುರ್ ಕೂದ್ಲು, ಅವರು ಸುತ್ತಮುತ್ತ ಇರೋ 10 ಹಳ್ಳಿಗೆ ನ್ಯಾಯ ಹೇಳೋ ಪಂಚಾಯತ್ ಚೇರ್ಮನ್. ಅವ್ರ ಹತ್ರ ಹೋಗಿ ಕೇಳಿ, ಕರೆಕ್ಟ್ ಆಗಿರುತ್ತೆ. ಸ್ವಾಮಿ, ನೀವೇ ನ್ಯಾಯ ಹೇಳಿ. ನಾನು ನಮ್ಮ ತಾತ ಬೈರೇಗೌಡರ ಮಗ ರಾಮೇಗೌಡರು, ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ ಅಂತ. ಇಷ್ಟಕ್ಕೂ ನಾನು ಗಂಡಿಗೆ ಸೋದರ ಮಾವ ಆಗ್ಬೇಕು. ನನಗೆ ಲಗ್ನ ಪತ್ರಿಕೆನ ಒಂದು ವಾರಕ್ಕಿಂತ ಮುಂಚೆ ಕೊಡ್ಬೇಕು ತಾನೆ. ನೆನ್ನೆ ಬೆಳಿಗ್ಗೆ ತಂದು ಕೊಟ್ಟಿದ್ದಾರೆ. ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಬಸ್ಸಿಗೆ ಬರ್ಬೇಕು ಅಂತ ಬಸ್ ಹತ್ತಿದ್ರೆ ಕೂತ್ಕೊಳ್ಳೋಕೆ ಸೀಟೇ ಇಲ್ಲ. ಇಷ್ಟಕ್ಕೂ ನಾನು ಗಂಡಿಗೆ ಸೋದರ ಮಾವ. ನಿನ್ ಖಾಲಿ ಬೇಕಾದ್ರೆ ಬೀಳ್ತೀನಿ ಕಣ್ಲ, ಬಾರ್ಲಾ. ಅವ್ರಿಗೆ ಪೂರ ಹೇಳ್ಬಾರ್ಲ. ಬಾರೋ. ಬ್ಲೂ ಫಿಲಿಂ ಬೆಂಚ್. ಈ ಗಣಿ, ಒಂದ್ ಐಡಿಯಾ ಕಣ. ಅವನ ಇಲ್ಲಿಂದ ತಕ್ಷಣ ಕರ್ಕೊಂಡು ಹೋಗಕ್ಕೆ ಇರೋದು ಒಂದೇ ದಾರಿ. ನೀನ್ ಮನೇಲಿ ಅವಾಗ ಡ್ರಾಮಾ ಮಾಡ್ತೀಯಲ್ಲ, ಆ ಡ್ರಾಮಾ ಇಲ್ಲಿ ಮಾಡು. ಅದೆಲ್ಲ ಇಲ್ಲಿ ವರ್ಕೌಟ್ ಆಗುತ್ತೇನೆ. ಏಯ್, ವರ್ಕೌಟ್ ಮಾಡ್ತೀವೋ? ಸುರೋಜ್ಕೋ. ಅದೇ ನಾನು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ಸಾರಿ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀನಿ. ಅಯ್ಯೋ ಸರಿ, ಪ್ಲೀಸ್, ಸರಿ, ಬೇಗ ಬನ್ನಿ, ಹಾಸ್ಪಿಟಲ್ ಹೋಗೋಣ. ನಿನ್ ಬೈಕ್ ಬಣ್ಣ ಫೌಂಟೇನ್ ನೀರು ಎಲ್ಲ ಚೆನ್ನಾಗಿ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಅಂಕಲ್, ನೀವು ಮತ್ತೆ ಟಿವಿಲ್ ಬಂದ್ರಿ ನೋಡಿ. ಹೌದಾ? ಜಾಣ ಮರಿ. ನೀವಲ್ಲಿ ಟಿವಿಲ್ ಬರ್ತಾ ಇದ್ದೀರಾ? ನೋಡ್ತೀನಿ ಪುಟಿ. ಸ್ವಪ್ನ, ಏ ಮದನ್, ಯಾರನ್ನೋ ಈ ತರ ಕೂಗ್ತಾ ಇದ್ಯಾ? ನಿನ್ ಪಕ್ಕ ಮದುವೆ ಹೆಣ್ಣಿನ ವೇಷದಲ್ಲಿ ಕುಳ್ತಿರೋ ನನ್ ಸ್ವಪ್ನನ್ನ. ಸ್ವಪ್ನನ? ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ. ಇವಳು ದಿವ್ಯಾ. ಸ್ವಪ್ನ, ನಿನ್ನ ಹೆಸರು ದಿವ್ಯಾನಾ? ನನ್ಗೇನು ಅರ್ಥ ಆಗ್ತಲ್ಲ. ಏನಾಯ್ತು ಹೇಳು. ಹಲೋ, ನಾನೇನು ಅಂತ ಹೇಳಿ? ನೀವ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಪ್ಲೀಸ್ ಸ್ವಪ್ನ, ನಾನು ಯಾರು ಅಂತ ಕೇಳಿ ಕೊಲ್ಬೇಡ. ಕ್ಯಾನ್ ಯು ಸ್ಟಾಪ್ ದಿಸ್ ನಾನ್ಸೆನ್ಸ್? ಸಂಬಂಧ ಇಲ್ದೇ ಇರೋದನ್ನ ಹೇಳಿ ನೀವು ನನ್ನ ಕೊಲ್ತಾ ಇದ್ದೀರಾ. ನೀವು ನನ್ನ ಯಾರೋ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ. ನಾ ಸ್ವಪ್ನ ಅಲ್ಲ ಅಲ್ಲ ಅಲ್ಲ. ನೀವಾದ್ರೂ ನಿಮ್ ಫ್ರೆಂಡ್ ಹೇಳಿ, ಅವಳು ಎಷ್ಟು ಲೆಟರ್ ಬರ್ದಿಲ್ಲ, ಎಷ್ಟೊಂದ್ ಸಲ ನನ್ನ ಜೊತೆ ಫೋನಲ್ಲಿ ಮಾತಾಡಿಲ್ಲ. ನನ್ ಮನ್ಸಾರೆ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸಿಲ್ಲ. ಹೇಳಿ ಹೇಳಿ, ಮಾತಾಡಿ. ಬೇರೆ ಸಂದರ್ಭದಲ್ಲಿ ಮಾತಾಡ್ತಿರಲ್ಲ, ಮಾತಾಡಿ ಮಾತಾಡಿ. ಸಾರಿ ಸರ್, ಆ ಹುಡುಗಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಹತ್ರ ಆಟ ಆಡಬೇಕು ಅಂತಾನೆ ಅವಳು ನಮ್ಮ ಫ್ರೆಂಡು, ಅವಳ ಹೆಸರು ಸಪ್ನಾ ಅಂತೆಲ್ಲ ಕತೆ ಕಟ್ಟಿ ನಿಮ್ಮ ಹತ್ರ ಇಷ್ಟು ನಾಟಕ. ಇಷ್ಟು ದಿನ ಆಡಿ ನಾಟಕ ಅಲ್ಲ, ಅಲ್ಲ, ಈಗ ಆಡ್ತಾ ಇರೋ ನಾಟಕ.
ನಿಮ್ ಫ್ರೆಂಡನ್ ಕಾಪಾಡಕ್ಕೋಸ್ಕರ ನೀವೆಲ್ಲ ಸೇರ್ಕೊಂಡು ಈಗ ನಾಟಕ ಆಡ್ತಿದ್ದೀರಾ. ಸತ್ಯವಾಗ್ಲೂ ಹೇಳ್ತಿದೀವಿ ಸರ್, ಆ ಹುಡುಗಿ ಇನ್ನೋಸೆಂಟ್, ತಪ್ಪೆಲ್ಲ ನಮ್ದೆ ಸರ್. ಸಾಕ್ ನಿಲ್ಸಿ. ಸ್ವಪ್ನ, ನಾನಿದ್ದೀನಿ, ನೀನೇನ್ ಎದುರ್ಕೋಬೇಡ. ಧೈರ್ಯವಾಗಿ ನಿನ್ ಮನ್ಸಲ್ಲಿರೋದನ್ನ ಹೇಳು. ನನ್ನೇ ಪ್ರೀತಿಸಿದ್ದೀನಿ ಅಂತ ಹೇಳು, ನನ್ನೇ ಮದುವೆ ಆಗ್ತೀನಿ ಅಂತ ಹೇಳು. ನೀನ್ ಯಾರಿಗೆ ಭಯ ಪಡ್ತಿದ್ಯಾ? ನಿಮ್ಮಪ್ಪನ್ಗ, ನಿಮ್ಮಮ್ಮನ್ಗ, ಇಲ್ಲ ನಿಮ್ಮ ಅಣ್ಣನ್ಗ? ನಿನ್ನ ಆಸೆ ಆಕಾಂಕ್ಷೆಗಳನ್ನ ಮನ್ಸಲ್ಲಿಟ್ಕೊಂಡು ನಿನ್ ಜೀವನನ ನೀನೇ ಹಾಳು ಮಾಡ್ಕೋತಿದ್ಯಾ? ನನ್ ಜೀವನನ ನಾನ್ ಹಾಳು ಮಾಡ್ಕೋತಾ ಇದ್ದೀನ? ಏನ್ ಹೇಳ್ತಾ ಇದ್ದೀರಾ ನೀವು? ನನಗೊಂದು ಅರ್ಥ ಆಗ್ತಿಲ್ಲ. ನೋಡಿ, ನಾವಾಗ್ಲಿ ನಮ್ಮ ಮಗಳಾಗ್ಲಿ ನೀವ್ ಅಂದ್ಕೊಂಡಾಗೆ ಮೋಸ್ಗಾರಲ್ಲ. ನಮ್ಮ ಮಧ್ಯೆ ಯಾವ ಮುಚ್ಚುಮರೆನೂ ಇಲ್ಲ. ನಮ್ಮ ಮಗಳಿಗೆ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದೀವಿ. ಅವಳಿಷ್ಟಾನೇ ನಮ್ಮಿಷ್ಟ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಏನೇನೋ ಮಾತಾಡಿ ಅವಳ ಜೀವನನ ಹಾಳು ಮಾಡಬೇಡಿ. ಈಗ ಒಳ್ಳೆಯವ್ರ ತರ ವೇಷ ಹಾಕೊಂಡು ವಾದಿಸ್ಬೇಡಿ. ನೀವು ನಿಮ್ ಮಗ ಸರಿ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ಸ್ವಪ್ನ ನನ್ನ ಹತ್ರ ಹೇಳಿದಾಳೆ ಅಲ್ವಾ ಸ್ವಪ್ನ? ಅಯ್ಯೋ ದೇವ್ರೆ, ಇದೇನ್ ಗ್ರಹಚಾರನಪ್ಪ. ನೋಡು, ನಿನಗ್ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ಕಾಲ್ಗೂ ಬೀಳ್ತೀನಿ. ಇಲ್ಲ ಸಲ್ಲದೆಲ್ಲ ಹೇಳಿ ನನ್ ಮಗಳ ಬಾಳ್ನ ಹಾಳು ಮಾಡ್ಬೇಡಪ್ಪ. ಬೀಗ್ರೆ, ಅವನತ್ರ ಏನ್ರಿ ಬೇಡ್ಕೋತೀರಾ? ದುಡ್ಡು ಕಾಸ್ಗಾಗಿ ಮದುವೆ ಮನೆ ನುಗ್ಗಿ ಈ ತರ ಗಲಾಟೆ ಮಾಡೋದು ಇಂಥವ್ರಿಗೊಂದು ಕಸಬಾಗ್ಬಿಟ್ಟಿದೆ. ಕತ್ತಿಡ್ದು ಆಚೆ ತಳ್ಳೋದು ಬಿಟ್ಟು ಅವನಿಗೆ ಏನ್ರಿ ನ್ಯಾಯ ಒಪ್ಪಿಸ್ತೀರಾ? ಸುರೇಶ್, ಹೇಳ್ರಿ ಮೇಲೆ. ಅವನ ಕಾಲಿ ಬಿದ್ದು ನಿಮ್ಮ ಮನೆತನದ ಮರ್ಯಾದಿನ ನೀವ್ಯಾಕೆ ಹಾಳು ಮಾಡ್ಕೋತೀರಾ? ನನ್ನ ಸೊಸೆ ಅಪರಂಜಿ ಅಂತ ಹೇಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರು ಏನೇ ಹೇಳಿದ್ರು ಈ ಮದುವೆ ನಡೆಯುತ್ತೆ, ನಡಿಲೇಬೇಕು. ಹೇಳ್ರಿ ಮೇಲೆ. ಏಯ್, ಇನ್ನು ಏನಾರ ನೋಡ್ತಿದ್ದೀರಾ? ಆ ಹುಚ್ಚಿನ 4 ಬಿಟ್ಟು ಆಚೆ ಬಿಸಾಕ್ರೋ. ನಿಲ್ಸಿ. ಏ ಮದನ್, ಏನೋ ಇದೆಲ್ಲ? ಆದರ್ಶ್, ಇಲ್ಲಿರೋರ್ಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದ ಸ್ವಪ್ನನೂ ನನ್ನ ನೇಮರಿಸ್ಬಿಟ್ಲು. ಉಳಿದಿರೋದು ನೀನೊಬ್ನೇ. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಈ ತರ ನಡೀತಾರ ಮದ್ವೆನ ನಿಲ್ಸೋ ಕೆಟ್ಟವ್ ನಾನಲ್ಲ ಅಂತ. ನನ್ನ ಪ್ರೀತಿ ವಿಷಯನೂ ನಿನ್ ಗೊತ್ತು. ನಿನ್ ಪ್ರೀತಿ ಬಗ್ಗೆ ನನ್ಗೂ ಗೊತ್ತು ಮದನ್, ಆದ್ರೆ ನೀನ್ ಪ್ರೀತಿದ್ದು ಇವಳೇ ಅಂತ. ಅಂದ್ರೆ ನೀನು ನನ್ನ ನಂಬ್ತೆ ಅಲ್ವಾ? ಬೇಕಾದ್ರೆ ಅವಳ ಕೈಯಲ್ಲಿ ನಾನು ಕೊಟ್ಟಿರೋ ಉಂಗುರ ಇದೆ ನೋಡು. ಆ ಉಂಗುರನ ನೀನ್ ನನ್ನ ಕೈಯಲ್ಲಿ ಎಷ್ಟು ಸಲ ನೋಡಿಲ್ಲ? ಈ ಉಂಗ್ರ ತೆಗೆದಿವ್ಯಾ? ಇದು ನನ್ ದೇವ್ರ ಉಂಗ್ರ. ಈ ಬೆರಳಿಗೆ ಹಾಕಿ ಪರವಾಗಿಲ್ಲ. ನಾನಿನ್ನ ನಂಬ್ತೀನಿ ಮದನ್. ನಿಶ್ಚಿತಾರ್ಥದ ದಿನಾನೇ ಹೇಳಿದ್ನಲ್ಲ ನನಗೆ ಉಂಗ್ರ ಹೇಗ್ ಸಿಕ್ತು ಅಂತ. ಅವತ್ ನಾನ್ ನಂಬ್ದೆ, ಆದ್ರೆ ಇವತ್ ನಂಬಕ್ ಸಾಧ್ಯನೇ ಇಲ್ಲ. ಏ ಆದರ್ಶ್, ಅವನ್ ಯಾವನೋ ಏನೋ ಹೇಳ್ದ ಅಂತ ನೀನು ನಂಬ್ತೀಯೇನೋ? ನನ್ನ ಮಾತು ಕೇಳೋ. ಅಪ್ಪ, ನಿಮಗ್ ದಿವ್ಯನ್ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅದಕ್ಕಿಂತ ಹೆಚ್ಚು ನಂಬಿಕೆ ನನಗ್ ಮದನ್ ಮೇಲಿದೆ. ನಾನು ಅವನ್ ಇವತ್ತಿಂದ ನೋಡ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ಆದರ್ಶ್, ನೀವ್ ಈ ರೀತಿ ತೀರ್ಮಾನ ತಗೊಂಡ್ರೆ ನಮ್ಮ ಮಗಳ ಭವಿಷ್ಯ ಏನಾಗ್ಬೇಕು? ಅಪ್ಪ, ಅವ್ರನ್ನ ತಡಿಬೇಡಿ. ಈಗ ನೀವ್ ಅವ್ರನ್ನ ಈ ಮದ್ವೆಗೆ ಒಪ್ಸಿದ್ರು ಅವ್ರನ್ನ ಮದ್ವೆ ಆಗೋಕೆ ನನಗಿಷ್ಟ ಇಲ್ಲ. ಒಂದು ಸಲ ಅನುಮಾನ ಅನ್ನೋದು ಮನಸ್ಸಿನಲ್ಲಿ ಬಂದ್ಬಿಟ್ರೆ ಜೀವನ ಪೂರ್ತಿ ಸಂತೋಷ ಅನ್ನೋದು ಇರೋದೇ ಇಲ್ಲ. ಅಲ್ಲ, ಮದುವೆ ನಿಂತೋಯ್ತು. ಯಾರಾದ್ರೂ ಒಬ್ರು ನನ್ನ ಹತ್ರ ಬಂದು ಮದುವೆ ಯಾಕೆ ನಿಲ್ತು, ಏನ್ ವಿಷಯ ಅಂತ ಕೇಳ್ಬಾರ್ದ? ಇಷ್ಟಕ್ಕೂ ಗಂಡಿ ಸೋದರ ಮಾವ ನಾನು. ಗಂಡೇ ಇಲ್ಲ, ಇದ್ರ ಸೋದರ ಮಾವ ಬೇರೆಂತೆ. ಊಟ ಮದುವೆನೇ ಇಲ್ಲ, ಊಟ ಯಾವನ್ಲ ಕೊಡ್ತಾನೆ? ಮುಚ್ಚುಂಟು. ನೀವೇನ್ ನಡಿಬೇಕು ಅನ್ಕೊಂಡು ಇಲ್ಲಿಗೆ ಬಂದಿದ್ರೋ ಅದೆಲ್ಲ ನಡ್ದಾಯ್ತಲ್ಲ. ಈಗ ನಿಮಗ್ ನೆಮ್ಮದಿನಾ? ಯಾಕೆ ನೀನ್ ಅನ್ಕೊಂತಾರ ಮದುವೆ ನಡಿಲ್ಲ ಅಂತ ಬೇಜಾರ? ಛೇ, ನೀವು ಒಬ್ಬ ಮನುಷ್ಯರ ನೋಡೋಕ್ ಇಷ್ಟು ಡೀಸೆಂಟ್ ಆಗಿ ಕಾಣ್ತೀರಾ, ಇಷ್ಟು ಇಂಡೀಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೀರಲ್ಲ. ಆಗ್ಬೇಕಾದ್ದೆ, ನನಗೆ ಅವಮಾನ ಆಗ್ಬೇಕಾದ್ದೆ. ನಿನ್ನ ಮನ್ಸಾರ ಪ್ರೀತಿಸಿದ್ದಕ್ಕೆ ಇದೆಲ್ಲ ಆಗ್ಬೇಕಾದ್ದೆ. ತೋರ್ಸ್ಬಿಡ್ರಲ್ಲ ನಿಮ್ ಸಿಟಿ ಬುದ್ಧಿನ. ಅಯ್ಯೋ, ಒಂದ್ ನಿಮಿಷ ಕೇಳಿ ಪ್ಲೀಸ್, ಸ್ವಲ್ಪ ತಾಳ್ಮೆಯಿಂದ. ಏನ್ ನಡೀತು ಅಂತ ಕೇಳಿ ಸರ್, ಪ್ಲೀಸ್. ತಪ್ಪು ನಿಮ್ದು ಅಲ್ಲ, ಅವ್ರದ್ದು ಅಲ್ಲ. ಆಕ್ಚುಲಿ ಅವ್ರಿಗೆ ಗೊತ್ತಾಗ್ದಾಗೆ ಅವ್ರ ಪೂಜೆ ಪುಟ್ಟಿಲಿ ಉಂಗ್ರ ಹಾಕಿದ್ದು ನಾನೇ. ಹೌದು ಸರ್, ಯಾವಾಗ್ಲೋ ಎಲ್ಲೋ ನಿಮ್ಮನ್ನ ನೋಡಿ ಇಷ್ಟಪಟ್ಟು ಇವ್ರ ಹತ್ರ ನೀವು ನಮ್ಮ ಫ್ರೆಂಡು ಹೆಸರು ಸಪ್ನ ಅಂತ ಸುಳ್ಳು ಹೇಳಿ ಅವ್ರ ಮನ್ಸಿನಲ್ಲಿ ಪ್ರೀತಿ ಹುಡ್ಸಿದ್ವಿ. ಆ ಸಮಯದಲ್ಲಿ ನಡೆದ ಎಲ್ಲಾ ಘಟನೆಗಳು ಸಂದರ್ಭಕ್ಕೆ ತಕ್ಕಂಗೆ ಹೊಂದ್ಕೊಂಡು ನಡೆದು
ನಾವಾಡೋ ನಾಟಕಕ್ಕೆ ನೆರವಾದ್ವು. ನಾವೇನೋ ಇದನ್ನೆಲ್ಲ ಹುಡುಗಾಟಕ್ಕೆ ಆಡಿದ್ವಿ. ಆದ್ರೆ ಇವ್ರು ನಿಮ್ಮನ್ನ ಪ್ರೀತಿಸ್ತಾ ಇರೋದ್ ಮಾತ್ರ ಸತ್ಯ. ಪ್ರಪಂಚದಲ್ಲಿ ನಿಮ್ಮನ್ನ ಯಾರು ಈ ಮಟ್ಟ ಪ್ರೀತಿಸೋಕ್ ಸಾಧ್ಯನೇ ಇಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ನೀವು ಅವರು ಒಂದಾದ್ರೆ ಖಂಡಿತ ಸುಖವಾಗಿರ್ತಿರೋ ಅನ್ನೋ ನಂಬಿಕೆ ನಮ್ಗೆಲ್ರಿಗೂ ಇದೆ. ಪ್ಲೀಸ್ ಇದಕ್ಕೆ ಒಪ್ಕೊಳ್ಳಿ. ನೋಡಿ, ನಿಮ್ ಕಣ್ಗೆ ಅವ್ರ ಅಮರ ಪ್ರೇಮಿ ತರ ಕಾಣ್ತಿರ್ಬಹುದು, ಆದ್ರೆ ನನಗೇನು ಹಾಗ ಅನ್ನಿಸ್ತಿಲ್ಲ. ಸಿಟಿ ಹುಡುಗಿರ್ ಬಗ್ಗೆ ಇವ್ರಿಗಿರೋ ಕೆಟ್ಟ ಅಭಿಪ್ರಾಯ ಕೇಳಿದ್ರೆ ಇವ್ರ ಮನಸ್ಸು ಎಷ್ಟು ಕುರೂಪವಾದದ್ದು ಅಂತ ನನ್ಗೆ ಅರ್ಥ ಆಗುತ್ತೆ. ಇವ್ರನ್ನ ಮದ್ವೆ ಆಗೋದಿರ್ಲಿ, ಇವ್ರ ಮುಖ ನೋಡ್ಕೊಂಡು ನನ್ಗೆ ಅಸಹ್ಯ ಆಗ್ತಿದೆ. ಛೇ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ಸರ್ ಹೀಗೆಲ್ಲ ಮಾಡ್ಬಿಟ್ರಿ? ಸ್ವಲ್ಪ ತಾಳ್ಮೆಯಿಂದ ನಡ್ಕೊಂಡಿದ್ದಿದ್ರೆ ಎಲ್ಲ ಸರಿ ಆಗ್ತಿತ್ತೋ ಏನೋ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವಳು ನಮ್ ಫ್ರೆಂಡ್ ಆಗಿದ್ರೆ ನಾವು ಅವಳ ಮದ್ವೆಗೆ ಬರ್ತಾ ಇರ್ತಿದ್ವಾ? ಹೋಗಿ ಸರ್, ನೀವು ದುಡುಕ್ಬಿಟ್ರಿ ಸರ್.